ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವರಾಮ್ ಕಾರಂತ ಬಡಾವಣೆಯಲ್ಲಿ 8 ಲಕ್ಷ ಗಿಡ ನೆಟ್ಟಿದ್ರು. ಆದರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಬೋರ್ವೆಲ್ಲೂ ಇಲ್ಲ, ಮಳೆ ಬೇರೆ ಇಲ್ಲ. ಮಳೆ ಬಂದಿದ್ರೆ ಆದರೂ ಗಿಡ ಬರ್ತಿದ್ವು. ಏನೋ ಗಿನ್ನಿಸ್ ರೆಕಾರ್ಡ್ ಅನ್ನೋದಕ್ಕೆ ಮಾಡಿದ್ದಾರೆ ಅಷ್ಟೇ. ಇವರು ಬರೀ ನಾಟಕಕ್ಕೋಸ್ಕರ ಮಾಡಿದ್ದಾರೆ. ಆರಂಭದಲ್ಲಿ ಇದ್ದ ಶೂರತ್ವ ಈಗ ಇಲ್ಲ. ಹ್ಯಾರಿಸ್ ಸ್ಥಳಕ್ಕೆ ಬಂದು ನೋಡಬೇಕು, ತರಾಟೆಗೆ ತೆಗೆದುಕೊಳ್ಬೇಕು. ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೇವೆ ಅಂತ ಆಫೀಸ್ನಲ್ಲಿ ಕೂತ್ರೆ ಆಗಲ್ಲ ಅಂತ ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನನ್ನ ಕ್ಷೇತ್ರದ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಒಟ್ಟು 8 ಲಕ್ಷ ಗಿಡಗಳನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ರು. ಅವತ್ತು ನಾವು ನಮ್ಮ ಮುಖಂಡರೆಲ್ಲ ಕೂಡ ಹೋಗಿ ಗಿಡಗಳನ್ನು ನೆಟ್ಟು ಬಂದ್ವಿ. ಆದರೆ ಅಲ್ಲಿ ನೀರು ಬಿಡೋದಕ್ಕೆ ಏನು ವ್ಯವಸ್ಥೆ ಇಲ್ಲ, ಅಲ್ಲಿ ಬೋರ್ವೆಲ್ಲು ಇಲ್ಲ, ಏನಿಲ್ಲ, ಟ್ಯಾಂಕರಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಗಿಡಗಳು ಬರೋದೇ ಇಲ್ಲ ಇದರಲ್ಲಿ. ಯಾಕಂದರೆ ಮಳೆ ಬೇರೆ ಇಲ್ಲ, ಮಳೆ ಬಂದಿದ್ರೆ ಅದು ಸ್ವಲ್ಪ ಹತ್ಕೊತಾ ಇತ್ತು. ಇವತ್ತು ಸುಮ್ಮನೆ ಒಂದು ಗಿನ್ನಿಸ್ ರೆಕಾರ್ಡು ಅನ್ನೋದಕ್ಕೋಸ್ಕರ ಮಾಡೋರಷ್ಟೇ. ಆದರೆ ಅಟ್ಲೀಸ್ಟ್ ಒಂದು 75-80% ಗಿಡ ಉಳಿದ್ರು ಆದರೂ ಕೂಡ ಪರಿಸರ ಚೆನ್ನಾಗಿರ್ತದೆ. ತಾವು ಹೇಳಿದ ಸರಿ ಐತೆ, ನಾನು ಕೂಡ ಅಲ್ಲಿ ನೋಡಿದ್ದೀನಿ. ಆಗಲೇ ಅರ್ಧ ಗಿಡಗಳೆಲ್ಲ ಒಣಕೊಂಡು ಹೋಗ್ತಾಯಿದೆ, ಅದು ಬೇರೆಲ್ಲ ಒಣಗೋಗೈತೆ. ನಾಟಕಕ್ಕೋಸ್ಕರ ಒಂದೇ ದಿನದಲ್ಲಿ 15 ಲಕ್ಷ ಗಿಡೋದು ಅಷ್ಟು ಸುಲಭ ಅಲ್ಲಮ್ಮ ಅದೆಲ್ಲ ಕೂಡ. ಇವರು ಏನು ಅಂದರೆ ಗಿನ್ನಿಸ್ ರೆಕಾರ್ಡ್ ತೊಗೊಂಡಿದ್ವಿ ಅಂತೇಳಿ BDAದಲ್ಲಿ ಹೆಸರು ಮಾಡೋದಕ್ಕೆ ಮಾಡಿದ್ದಾರೆ ಹೊರತು ನಿಜವಾದ ಗಿಡಗಳು ಉಳಿದಾಗ ಮಾತ್ರ ಅರ್ಥ ಬರ್ತದೆ. ನನ್ನ ಪ್ರಕಾರ ಇವತ್ತು ಯಾರೋ NGO ಮೇಂಟೆನೆನ್ಸ್ ಕೊಟ್ಟವ್ರೆ. NGOs ಮೇಂಟೆನೆನ್ಸ್ ನೋಡಿದ್ವಿ, ಟ್ಯಾಂಕರಲ್ಲಿ ಬಂದು ಪೈಪಲ್ಲಿ ನೀರು ಬಿಡ್ತಾವನೆ ಎಲ್ಲ ಕಡೆಗೆ. ಅದು ಇಡೀ ಬೈಲಿಗೆ ನೀರು ಹರಿಸ್ಬೇಕು. ಯಾಕಂದರೆ 2.5 ಅಡಿಗೆ ಒಂದೊಂದು ಗಿಡ ಉಣವ್ರೆ. 2.5 ಗಿಡ ಹೋದಾಗ ಪೈಪಲ್ಲಿ ಬಿಡೋಕ್ಕಾಗಲ್ಲ, ಗದ್ದೆ ಬಿಟ್ಟಂಗೆ ನೀರು ಬಿಡಬೇಕಾಗ್ತದೆ. ಆ ಪರಿಸ್ಥಿತಿ ಸದ್ಯಕ್ಕೆ BDA ಮಾಡ್ತಾಯಿಲ್ಲ. ಆರಂಭದಲ್ಲಿದ್ದಂಥ ಶೂರತ್ವ ಈಗಿಲ್ಲ. ಯಾರೀಸೋರು ಅಲ್ಲಿ ಸ್ಪಾಟಿಗೆ ಬರಬೇಕು, ಒಂದ್ಸರಿ ಅವ್ರು ಓಡಾಡಿದ್ರೆ ಗೊತ್ತಾಗ್ತದೆ ಪರಿಸ್ಥಿತಿ ಏನಂತೇಳಿ. ಅವರು ಕಮಿಷನರ್ ಬಂದು ಸ್ಪಾಟಿಗೆ ಬಂದು ಯಾರ್ಯಾರಿಗೆ ಅಲ್ಲಿ ಜವಾಬ್ದಾರಿ ಕೊಟ್ಟವ್ರೆ, ಯಾವ್ಯಾವ ಪಾರ್ಕು, ಯಾವ್ಯಾವುದು ರಾಜಗಾಲುವೆ, ಕೆರೆಗಳ ಪಕ್ಕದಲ್ಲಿ ಗಿಡ ಉಣೋದಕ್ಕೆ ಅವ್ರಿಗೆ ತರಾಟೆಗೆ ತೊಗೊಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಮಾಡಿರ್ತಕ್ಕಂಥದ್ದು ಏನು ಅಂತೇಳಿ ಅವ್ರು ಯಾಕಂದರೆ ದುಡ್ಡು ಕೊಡ್ತಾವ್ರೆ, ಏನು ಅವ್ರೇನು ಫ್ರೀಯಾಗಿ ಏನು ಮಾಡ್ತಾಯಿಲ್ಲ ಎಲ್ಲ ಕೂಡ. ಸೊ ಅದನ್ನು ಮಾಡಬೇಕು ಅಂತಂದಾಗ ಅವ್ರಿಗೆ ಸರಿಯಾಗಿ ತರಾಟೆಗೆ ತೊಗೊಬೇಕು. ಇಲ್ಲಾಂದರೆ ನಮ್ಮದು ಕಾರ್ಯಕ್ರಮ ಆಯಿತು, ಗಿನ್ನಿಸ್ ರೆಕಾರ್ಡ್ ಕೈಗೆ ತೊಗೊಂಡ್ವಿ ಅಂತೇಳಿ ಆಫೀಸಲ್ಲಿದ್ದರೆ ಅದಾಗೋದಿಲ್ಲ. ದಯವಿಟ್ಟು ನಾನು ಹ್ಯಾರಿಸರಲ್ಲಿ ಕೂಡ ಅವರು ಕ್ರಿಯಾಶೀಲರು. ಸೊ ಇಮ್ಮಿಡಿಯೇಟು ಎಲ್ಲೆಲ್ಲಿ ಗಿಡ ಉಣವರು ಬೈಲಿಗೆ ಬಂದು ಕಮಿಷನ್ ಕರ್ಕೊಂಡು, ಅಧಿಕಾರಿನ ಕರ್ಕೊಂಡು ಇನ್ನೊಂದು 2-3 ದಿನದಲ್ಲಿ ಮಾಡಿದ್ರೆ ಗಿಡಗಳು ಸ್ವಲ್ಪ ಉಳ್ಕೊತವೆ. ಇಲ್ಲಾಂದರೆ ತಾವು ಹೇಳ್ದಂಗೆ ಅರ್ಧಕ್ಕಿಂತ ಜಾಸ್ತಿ ಗಿಡ ಹೋಗ್ತದೆ.